ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನನ್ನ ಹೆಸರು ವಿದ್ಯುತ್ 8ನೇ ತರಗತಿ ಕೆಲಸ ಮಾಡುತ್ತಿದ್ದೇನೆ. ಈ ದಿನ ವಿದ್ಯಾರ್ಥಿಗಳ ಮೇಲೆ ಆನ್ಲೈನ್ ಶಿಕ್ಷಣದ ಪ್ರಭಾವದ ಬಗ್ಗೆ ಹೇಳುವುದೇನೆಂದರೆ, ಮೊದಲಾಗಿ ಆನ್ಲೈನ್ ಶಿಕ್ಷಣ 1984ರಲ್ಲಿ ಯೂನಿವರ್ಸಿಟಿ ಆಫ್ ಟೊರೊಂಟೊ ಸಂಸ್ಥೆಯವರು ಇದನ್ನು ಕಂಡುಹಿಡಿದರು. ಆದರೆ ಈ ಆನ್ಲೈನ್ ಕ್ಲಾಸ್ ಅಷ್ಟೊಂದು ಪ್ರಸಿದ್ಧಿಯಾಗಿರಲಿಲ್ಲ. ಈ ಕೋವಿಡ್ ಸಮಯದಲ್ಲಿ ವಿದ್ಯಾರ್ಥಿಗಳು ಶಾಲೆಗೆ ಬಂದು ಗುಂಪಾಗಿ ಸೇರುವುದೆಂದು ಸರ್ಕಾರವು ಆನ್ಲೈನ್ ಶಿಕ್ಷಣವೆಂದು ಘೋಷಿಸಿತು. ಆ ಸಮಯದಲ್ಲಿ ಆನ್ಲೈನ್ ಶಿಕ್ಷಣವು ಪ್ರಸಿದ್ಧಿಯಾಯಿತು. ಆನ್ಲೈನ್ ಶಿಕ್ಷಣವು ವಿದ್ಯಾಭ್ಯಾಸದ ಮತ್ತು ವಿದ್ಯಾರ್ಥಿಗಳಿಗೆ ತುಂಬ ಪ್ರಭಾವ ಬೀರುತ್ತಿದೆ. ಕೆಲವು ಮಕ್ಕಳು 2 ವರ್ಷದಿಂದ ಆನ್ಲೈನ್ ಕ್ಲಾಸ್ 2 ವರ್ಷದಿಂದ ವಿದ್ಯಾರ್ಥಿಗಳು ಆನ್ಲೈನ್ ಕ್ಲಾಸ್ಗೆ ಹಾಜರಾಗುವುದರಿಂದ ಅವರು ದೈಹಿಕ ಮತ್ತು ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದಾರೆ. ಕೆಲವು ವಿದ್ಯಾರ್ಥಿಗಳು ಆನ್ಲೈನ್ ಕ್ಲಾಸನ್ನು ಗಮನ ಕೊಟ್ಟು ಕೇಳುವುದನ್ನು ಬಿಟ್ಟಿದ್ದಾರೆ. ಕೆಲವು ಮಕ್ಕಳು ಆನ್ಲೈನ್ ಕ್ಲಾಸಿನಲ್ಲಿ ವಿಡಿಯೋ ಆಫ್ ಮಾಡಿಕೊಂಡು ಅವರ ಬೇರೆ ಕೆಲಸಗಳಲ್ಲಿ ಭಾಗಿಯಾಗುತ್ತಿದ್ದಾರೆ. ಮಕ್ಕಳು ದೈಹಿಕ ಚಟುವಟಿಕೆಯಲ್ಲಿ ಹಿಂದುಳಿಯುತ್ತಿದ್ದಾರೆ. ಆನ್ಲೈನ್ ಕ್ಲಾಸಿನ ಸಮಯದಲ್ಲಿ ಅವರು ಮನೆ ಬಿಟ್ಟು ಈಚೆ ಬರುವುದಿಲ್ಲ. ಅದರಿಂದ ಅವರಲ್ಲಿ ವಿಟಮಿನ್ ಡಿ ಕೊರತೆ ಇದೆ. ಕೆಲವು ಮಕ್ಕಳು ಪೋಷಕರು ಮತ್ತು ಶಿಕ್ಷಕರ ಒತ್ತಡಕ್ಕೆ ಒಳಗಾಗಿದ್ದಾರೆ. ಕೆಲವು ಮಕ್ಕಳ ಮನೆಯಲ್ಲಿ ಆನ್ಲೈನ್ ಶಿಕ್ಷಣಕ್ಕೆ ಬೇಕಾಗಿರುವ ವಸ್ತುಗಳನ್ನು ಖರೀದಿಸಲು ಸಾಧ್ಯವಿಲ್ಲ. ಅವರಿಗೆ ಆನ್ಲೈನ್ ಶಿಕ್ಷಣವನ್ನು ಒದಗಿಸಲು ಅಸಾಧ್ಯ ಮತ್ತು ಎಲ್ಲ ವಿಷಯಗಳನ್ನು ಆನ್ಲೈನ್ ಕ್ಲಾಸಿನಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳುವುದು ತುಂಬ ಕಷ್ಟ.